ಇವಾಗ ನಾವು ಕಲಬುರಗಿ ಒಳಗೆ ಬಂದಿವ್ರಿ, ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿವ್ರಿ. ಬಸ್ ರೇಟ್ ಜಾಸ್ತಿ ಮಾಡ್ಯಾರ್ರಿ. ಮುಕ್ಕಡ್ ಮಾಡಿಕೆ ಎಲ್ಲ ಏನದೆ ಭಾಳ ಹೈರಾಣದ ಮಾತ ಕಳ್ತಾನೆ ಇದು ಹಗಲ್ ದೊಡ್ಡ ಮಾಡ್ತಾನೆ ಇವರು ಹಗಲ್ ದೊಡ್ಡ ಮಾಡಕ್ ಕುಂತಾರ. ಇಷ್ಟೆಲ್ಲ ಮಾಡ್ತಾರ ಅವರು. ಅದರ ರೈತ ಬೆಳೆದ ಬೆಳೆಗೆ ಯಾಕ ಇದು ರೇಟ್ ಮಾಡಲ್ಲ? ಅದಕ್ಕೆ ಕೇಳ್ರಲ್ಲ ಮತ್ತ. ತಗೋರಿ, ಈಗ ಹೊಡಿತು ನೋಡಿ ಲಾಟ್ರಿ. 117 ರೂಪಾಯಿ. 2 ಹೋಗಿ 117 ಆಯ್ತು. 117 ಆಗೈತ್ರಿ. ಅಬಾ ಪಾಸ್ ಮಾಡಿಸ್ಕೊಂಡ ನೋಡ್ರಿ. ಇವ್ರ ಆಧಾರ್ ಕಾರ್ಡ್ ಎಲ್ಲ ನೋಡ್ರಿ, ಬಸ್ ತುಂಬ ಬರೀ ಆಧಾರ್ ಕಾರ್ಡ್. ಏನಂತ್ರಿ ಗೌರ್ಮೆಂಟ್ಗ? ಭಾರಿ ಮಾಡಿರಿ ನೀವು ಕೆಲಸ. ಈ ನಮ್ಮ ನಾನೇ ಹೊಡ್ಕೋಬೇಕ್ರಿ. ಈಗ ನೀವು ಬರ್ರಿ, ಈಗ ಇನ್ನೊಂದ್ಸಲ ನಿಮ್ಮ ಹೊಡೆದಿಲ್ಲ ಅವಾಗ ನಾ ಮಾತಾಡ್ತೀನಿ ಸರ್. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ನಾನು ನಿಮ್ಮ ಅಶ್ವಥವೇತ್ತ. ನೀವು ನೋಡ್ತಾ ಇದ್ದೀರಾ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ಇವಾಗ ನಾವು ಕಲಬುರಗಿ ಒಳಗೆ ಬಂದಿವ್ರಿ, ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿವ್ರಿ. ಸರ್ಕಾರ 15% ಬಸ್ ದರವನ್ನು, ಪ್ರಯಾಣ ದರವನ್ನು ಹೆಚ್ಚಳ ಮಾಡೈತ್ರಿ. ಇದರಿಂದ ಭಾಳ ಸಂಕಷ್ಟ ಆಗೈತ್ರಿ. ಅದರಲ್ಲೂ ಕೂಡ ನಮ್ಮ ಪುರುಷರಿಗೆ, ನಮ್ಮ ಗಂಡಸ್ರಿಗಂತೂ ಭಾಳ ಪ್ರಾಬ್ಲಮ್ ಆಗೈತ್ರಿ. ಬರೀ ಲೇಡೀಸ್ಗೇನು ತೊಂದರೆ ಇಲ್ಲರಿ, ಯಾಕಂದ್ರೆ ಆಧಾರ್ ಕಾರ್ಡ್ ಐತಿ, ಫ್ರೀ ಕೊಟ್ಟು ಹೊಂಟಾರ. ಆದರೆ ಗಂಡಸ್ರಿಗೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ. 15% ಏರ್ಸ್ಕೊಂತಾರ. ಬೆಂಗಳೂರಿಗೆ ಹೋಗಕ್ಕೆ ಆಗೋಲ್ದ, ಈ ಕಡೆ ಮ್ಯಾಲೆ ಹೋಗಕ್ಕೆ ಆಗೋಲ್ದು, ಈ ಕಡೆ ಕೆಳಗೆ ಹೋಗಕ್ಕೆ ಆಗೋಲ್ದು. ಎಲ್ಲ 100 ರೂಪಾಯಿ ಅಂದ್ರೆ 115 ರೂಪಾಯಿ ಇರ್ತೈತೆ ರೀ, 200 ರೂಪಾಯಿ ಅಂದ್ರೆ 230 ಇರ್ತೈತೆ ರೀ, 300 ಅಂದ್ರೆ 360 ಇರ್ತೈತೆ ರೀ. ಈ ರೀತಿಯಾದಂಥ ಪ್ರಾಬ್ಲಮ್, ಭಾಳ ದೊಡ್ಡ ಪ್ರಾಬ್ಲಮ್ ಆಗೈತ್ರಿ ಈಗ. ಸೊ ಬನ್ನಿ, ನಮ್ಮ ಯುವ ಜನತೆ, ಗಂಡು ಜನತೆ ಏನು ಹೇಳ್ತಾರೆ ಇದ್ರ ಬಗ್ಗೆ, ಸರ್ಕಾರದ ನಿರ್ಧಾರದ ಬಗ್ಗೆ. ಈ ಪರಿ ಹೈಕ್ ಮಾಡಿರಿ ನೀವು ಬಸ್ ಪ್ರಯಾಣದರನ್ನ, ಏನು ಹೇಳ್ತಾರೆ ಕೇಳೋಂಬರ್ರಿ. ಏನು ಸರ್ ನಿಮ್ಮ ಹೆಸರು? ಬಸವರಾಜ್. ಯಾವ್ರ? ಗುಲ್ಬರ್ಗ. ಎಲ್ಲಿ ಹೊಂಟ್ರಿ ಈಗ? ಇಲ್ಲಿ ಹೊಂಟಿಲ್ಲ, ಬರೋರ ವೇಟ್ ಮಾಡತ್ರಿ. ಹೌದ್ರಿ. ಈಗ ಗೌರ್ಮೆಂಟ್ ನೋಡ್ರಿ ಪೂರಾ ಪಗಾರ, ಬಸ್ ಪಗಾರ ಜಾಸ್ತಿ ಮಾಡ್ಯಾರ್ರಿ. ಮಾಡ್ಯಾರಿ. ಏನು ಯಾಕೆ ಹಿಂಗೆ ಮಾಡಕ್ ಕುಂತಾರ? ಯಾಕೆ ಇದು ಗೌರ್ಮೆಂಟ್ ಹೋಗ್ತದೆ ಇದು ತೊಡೆ ದಿನದಾಗ ಗೌರ್ಮೆಂಟ್ ಹೋಗ್ಬಿಡ್ತದೆ ಇದು. ಹೋಗ್ಬಿಡದೆ, ಹೋಗ್ಬಿಡುತ್ತಾ ಎಲ್ಲ ಹೋಗುತ್ತಾ. ಲೇಡೀಸ್ ಜೆಂಟ್ಸಿಗೆ ಟಿಕೆಟ್ ಹೆಚ್ಚಿಗೆ ಮಾಡ್ಯಾರ, ಲೇಡೀಸ್ಗೆ ಫ್ರೀ ಅದ. ಮತ್ತೆ ಏನ್ ಮಾಡ್ಬೇಕು ಹೇಳ್ರಿ ನಾವು? ನಮ್ಮಗೆ ಎರ್ಸ್ತು ಹೋಗತ್ತ ಗೌರ್ಮೆಂಟ್ದವ್ರು. ತಾವು ಖರ್ಚು ಮಾಡ್ದು ಹೋಗ್ಬೇಕು ಅವರು. ಕೇಳಿದ್ರ ಹೇಳ್ತಾರ್ರಿ, ಏ ನೀವು ದುಡಿರಿ, ನೀವು ದುಡಿರಿ ಅಂತಾರ. ನೀವು ದುಡಿರಿ, ನಾವು ಖರ್ಚು ಮಾಡ್ತೇವೆ. ನಾವು ದುಡಿದ್ರೆ ಖರ್ಚು ಮಾಡ್ತಂತಾರ್ರಿ. ಬಟ್ ನಮ್ಮ್ಯಾಗ ಸುಲಿ ಮಾಡತ್ತಾರೆ ಅವರು. ಬಟ್ ತಮ್ಮ ಗೌರ್ಮೆಂಟ್ ರೊಕ್ಕ ಹಾಕತ್ತಿಲ್ಲ, ಸುಲಿಗೆನೆ ರೀ, ಕಳ್ತಾನೆ ಇದು. ಯಾಕಂದ್ರೆ ಕೂತ್ ತಾವು ಹಗಲ್ ದೊಡ್ಡ ಮಾಡತ್ತಾರೆ ಇವರು. ಅವ್ರು ಆಕ್ಚುಲಿ ಅವ್ರು ಮಾಡ್ಬೇಕಿದು. ಈಗ ಇನ್ನೊಬ್ಬರಿಗೆ ಹೆಚ್ಚಿಗೆ ಮಾಡ್ಕೇಸಿಂದ ಲೇಡೀಸ್ ಕಮ್ಮಿ ಮಾಡಿ ಎಲ್ಲ ಇವೆಲ್ಲ ಫ್ರೀ ಮಾಡ್ಬೇಡ್ರಿ ಒಂದ್ಸಲ ಮಾಡ್ರ. ಹಂಗಂತೀರಿ? ಎಲ್ಲ ಫ್ರೀ ಮಾಡ್ಬೇಡ್ರಿ. ಹಾಲಿನ ರೇಟ್ ಕೇಸಿನ ಜಾಸ್ತಿ ಆಯ್ತದ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಕಾಳು ಕಡ್ಡಿ ರೇಟ್ ಜಾಸ್ತಿ ಆಯ್ತು, ಎಲ್ಲ ಜಾಸ್ತಿ ಮಾಡಿ. ಮನೆಗೆ ಬಸ್ ರೇಟ್ ಜಾಸ್ತಿ ಆಗೋತ. ಬಟ್ ಕೂಡ ನಮ್ಮಲ್ಲಿ ಸುಲಿತಾರಲ್ರಿ ಅವರು, ನಮ್ಮಲ್ಲೇ ಸುಲಿತಾರೆ ಅವರು. ನಮ್ಮ ಗೌರ್ಮೆಂಟ್ ಹಾಕಲ್ಲ ಅವರು, ನಮ್ಮ ಕಡೆ ನಮ್ಗೆ ಹಾಕ್ತಾರೆ ಅವರು. ಬಟ್ ಗೌರ್ಮೆಂಟ್ ತಮ್ಮ ಕೈಲಿಂದ ಹಾಕಂತ ಹೇಳೋರಿಗೆ, ದುಡ್ದು ತಾವು ದುಡ್ಡು ಹಾಕಂತ ಹೇಳೋರಿಗೆ. ಕೈಯಿಂದ ಯಾರು ಹಾಕೋಲ್ ಬಿಡ್ರಿ. ಮತ್ತೆ ನಮ್ಮೇ ಸುಲಿಗತ್ತಾರ ಅವರು, ನಮ್ಮ ಹೆಸರು ನಮಗೆ ಕೊಡ್ತಾರ ಅವರು, ನಮಗೆ ಕೊಡ್ತಾರ ಅವರು. ನಮಸ್ಕಾರ ರೀ. ನಮಸ್ಕಾರ. ಏನ್ ನಿಮ್ಮ ಹೆಸರು? ರಾಯಪ್ಪ ಅಂತ. ರಾಯಪ್ಪ. ಯಾವ್ರಿ? ಕಟ್ಟಿ ಸಂಗಾವಿ, ಇಲ್ಲಿ ಜೇವರ್ಗಿ ತಾಲೂಕು. ಹೌದು. ನಿಮ್ಗೆ ಎಷ್ಟೈತಿ ಟಿಕೆಟ್ ಈಗ? ನಮ್ಮ ಟಿಕೆಟ್ ಹಳೆ ರೇಟ್ ಮೊದಲು 51 ಇತ್ತು. 51 ಇತ್ತು. ಈಗ ಎಷ್ಟಾಗತ್ತೆ ಗೊತ್ತೈತಿ? ಹಾ ರೀ, ಬಾರದಿಂದ ಏರಿಯದ ಈಗ 54 ಆಗಿದೆ. 51 ಇತ್ತು, 54, 3 ರೂಪಾಯಿ ಜಾಸ್ತಿ ಆಗಿದೆ. 3 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ 15% ಜಾಸ್ತಿ ಆಗಿದೆ ಅಲ್ಲ? ಬಿಡ್ರಿ, 3 ರೂಪಾಯಿ ಮ್ಯಾಟ್ರ್ ಆಗೋಲ್ದ. ಆದ್ರೂ 3 ರೂಪಾಯಿ ಲೆಕ್ಕನೆ. ಇಷ್ಟೆಲ್ಲ ಮಾಡ್ತಾರ ಅವರು. ಅದರ ರೈತ ಬೆಳೆದ ಬೆಳೆಗೆ ಯಾಕ ಇದು ರೇಟ್ ಮಾಡಲ್ಲ? ಅದಕ್ಕೆ ಕೇಳ್ರಲ್ಲ ಮತ್ತ. ರೈತ ಬೆಳೆದ ಬೆಳೆಗೆ ಅದಕ್ಕೆ ಯಾಕೆ ರೇಟ್ ಹೆಚ್ಚಿಗೆ ಮಾಡಲ್ಲ? ಅದಕ್ಕೆ ದಮ್ ಬೇಕು, ದಮ್ ಅವ್ರಿಗೆ ದಮ್ ಇಲ್ಲ. ಅದಕ್ಕೋಸ್ಕರ ರೈತಂದ ಯಾಕೆ ಮಾಡಲ್ಲ? ಕರೆಕ್ಟ್ ಪಾಯಿಂಟ್ ಹಾಕಿ ನೋಡ್ರಿ. ಏನ್ ನಿಮ್ಮ ಹೆಸರು? ರಾಯಪ್ಪ. ರಾಯಪ್ಪ ಹೇಳಕ್ ಕುಂತಾರ, ರೈತರು ಬೆಳೆದ ಬೆಳೆ ಜೋಳ, ಮುಸ್ಕಿನ ಜೋಳ, ಭತ್ತ, ಗೋಧಿ, ತೊಗರಿ, ಕಾಳು ಕಡ್ಡಿ ತಗೊಳೋರಿಗೆ ಜಾಸ್ತಿ ಮಾಡ್ತೀರಿ ನೀವು. ಹಾಕಾರಿಗೆ ಬೆಳೆಯೋರಿಗೆ ಏನ್ ಮಾಡಕ್ ಕುಂತೀರಿ? ರೈತರಿಗೆ ತಾಕತ್ತಿದ್ರೆ ಮಾಡ್ರಿ. ಅದು ಫಸ್ಟ್ ಹೋಗಿ ಹೇಳೋದು ನಾನು. ಹೌದು. ಆತು. ಮತ್ತೆ ಹಿಂಗೆ ಮತ್ತೆ ಏನ್ ಹೇಳ್ತೀವಿ? ಸರ್ಕಾರ ಯಾಕೆ ಹಿಂಗ್ ಮಾಡ್ತಿರ್ಬೋದು? ಸರ್ಕಾರ ಖಜಾನೆದಲ್ಲಿ ಬಜೆಟ್ ಅದೋ ಇಲ್ಲ ಅವ್ರಿಗೆ ಗೊತ್ತು. ಬಜೆಟ್ ಇಲ್ಲ, ಬಜೆಟ್ ಅದೋ ಇಲ್ಲ. ಈ ತರ ಇರ್ಲಾರ್ದಕ್ಕೆ ನಮಗೆ ಟ್ಯಾಕ್ಸ್, ಲೈಟ್ ಬಿಲ್ಲು ಇವೆಲ್ಲ ಅಷ್ಟು ಹೆಚ್ಚಿಗೆ ಮಾಡಿಬಿಟ್ರು. ಹೆಚ್ಚಿಗೆ ಮಾಡ್ಬಿಟ್ರು. ಜನರ ಮೇಲೆ ಬರ ಹೇಳದ್ ಬಿಟ್ರು. ಜನರ ಮೇಲೆ ಬರ. ಅಲ್ಲಿ ನೋಡ್ರಿ, ಈಗ ಬಸ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಯಾರ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕಂಡಕ್ಟರ್ ಡ್ರೈವರ್ಗಳಿಗೆ ಪಗಾರ ಜಾಸ್ತಿ ಮಾಡಿಲ್ಲ. ಪಗಾರ ಅಲ್ವಾ? ಆಗಲ್ಲ ಅದು ಮಾಡಲ್ಲ. ಯಾವ ಪಕ್ಷ ಬರಲಿ ಇದೇ ಮಾಡ್ತಾರೆ. ಇದೆ ಅಲ್ರಿ? ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ನಾವು ಬಂದೀವ್ರಿ, ಯಾದಗಿರಿಲಿ ಇದೀವ್ರಿ. ಏನ್ ನಿಮ್ ಪ್ರಾಬ್ಲಮ್? ಹೆಣ್ಮಕ್ಳು ಫ್ರೀ ಮಾಡಂತ ಯಾರು ಕೈ ಜೋಡಿಸಿದ? ಖುಷಿ ಆಕತೈತಾ? ಏನ್ ಖುಷಿ ರೀ, ತುಟ್ಟಿ ಮಾಡಾರಲ್ಲ ಎಲ್ಲ
ಏನ್ ಕಥೆ ಇದು 15% ಜಾಸ್ತಿ ಮಾಡಿದ್ರು? ಫ್ರೀ ಮಾಡಬಾರ್ದು ನೋಡ್ರಿ, ನನ್ನ ಕೇಳಿದ್ರೆ ಫ್ರೀ ಮಾಡಬಾರ್ದು. ಈ ಸಂವಿಧಾನದಾಗ ಇಲ್ಲ ಇದು. ಸರಿ ಕರೆಂಟೇ ಇಲ್ಲ, ಯಾಕೆ ಇಲ್ಲ ಅದು? ಕರೆಂಟ್ ಇಲ್ಲ. ಹೌದು, ಹಾ ಹೊಲ್ದಾಗನ ಕರೆಂಟ್ ಇಲ್ಲ. ಹಾ 8 ತಾಸು ಕೊಡ್ತಾನ ಅಂತ ಅಂದ ಬಗಳೇನವತ್ತು ಸಿದ್ದರಾಮಯ್ಯ. ಇವಾಗ ನಾವು ಕಲಬುರಗಿ ಒಳಗೆ ಬಂದಿವ್ರಿ, ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿವ್ರಿ. ಬಸ್ ರೇಟ್ ಜಾಸ್ತಿ ಮಾಡ್ಯಾರ್ರಿ. ಮುಕ್ಕಡ್ ಮಾಡಿಕೆ ಎಲ್ಲ ಏನದೆ ಭಾಳ ಹೈರಾಣದ ಮಾತ. ಕಳ್ತಾನೆ ಇದು ಹಗಲ್ ದೊಡ್ಡ ಮಾಡ್ತಾರೆ ಇವರು. ಹಗಲ್ ದೊಡ್ಡ ಮಾಡಕ್ ಕುಂತಾರ. ಇಷ್ಟೆಲ್ಲ ಮಾಡ್ತಾರ ಅವರು, ಅದರ ರೈತ ಬೆಳೆದ ಬೆಳೆಗೆ ಯಾಕ ಇದು ರೇಟ್ ಮಾಡಲ್ಲ? ಅದಕ್ಕೆ ಕೇಳ್ರಲ್ಲ ಮತ್ತ. ತಗೋರಿ, ಈಗ ಹೊಡಿತು ನೋಡಿ ಲಾಟ್ರಿ. 117 ರೂಪಾಯಿ. 2 ಹೋಗಿ 117 ಆಯ್ತು. 117 ಆಗೈತ್ರಿ. ಅಬಾಬಾಬಾಬಾ, ಪಾಸ್ ಮಾಡಿಸ್ಕೊಂಡ ನೋಡ್ರಿ. ಇವ್ರ ಆಧಾರ್ ಕಾರ್ಡ್ ಎಲ್ಲ ನೋಡ್ರಿ, ಬಸ್ ತುಂಬ ಬರೀ ಆಧಾರ್ ಕಾರ್ಡ್. ಏನಂತೀರಿ ಗೌರ್ಮೆಂಟ್ಗೆ? ಭಾರಿ ಮಾಡಿರಿ ನೀವು ಕೆಲಸ. ಈ ನಮ್ಮ ನಾನೇ ಹೊಡ್ಕೋಬೇಕ್ರಿ. ಈಗ ನೀವು ಬರ್ರಿ, ಈಗ ಇನ್ನೊಂದ್ಸಲ ನಿಮ್ಮ ಹೊಡೆದಿಲ್ಲ ಅವಾಗ ನಾ ಮಾತಾಡ್ತೀನಿ ಸರ್. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ನಾನು ನಿಮ್ಮ ಅಶ್ವಥವೇತ್ತ. ನೀವು ನೋಡ್ತಾ ಇದ್ದೀರಾ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ಇವಾಗ ನಾವು ಕಲಬುರಗಿ ಒಳಗೆ ಬಂದಿವ್ರಿ, ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿವ್ರಿ. ಸರ್ಕಾರ 15% ಬಸ್ ದರವನ್ನು, ಪ್ರಯಾಣ ದರವನ್ನು ಹೆಚ್ಚಳ ಮಾಡೈತ್ರಿ. ಇದರಿಂದ ಭಾಳ ಸಂಕಷ್ಟ ಆಗೈತ್ರಿ. ಅದರಲ್ಲೂ ಕೂಡ ನಮ್ಮ ಪುರುಷರಿಗೆ, ನಮ್ಮ ಗಂಡಸ್ರಿಗಂತೂ ಭಾಳ ಪ್ರಾಬ್ಲಮ್ ಆಗೈತ್ರಿ. ಬರೀ ಲೇಡೀಸ್ಗೇನು ತೊಂದರೆ ಇಲ್ಲರಿ, ಯಾಕಂದ್ರೆ ಆಧಾರ್ ಕಾರ್ಡ್ ಐತಿ, ಫ್ರೀ ಕೊಟ್ಟು ಹೊಂಟಾರ. ಆದರೆ ಗಂಡಸ್ರಿಗೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ. 15% ಏರ್ಸ್ಕೊಂತಾರ. ಬೆಂಗಳೂರಿಗೆ ಹೋಗಕ್ಕೆ ಆಗೋಲ್ದ, ಈ ಕಡೆ ಮ್ಯಾಲೆ ಹೋಗಕ್ಕೆ ಆಗೋಲ್ದು, ಈ ಕಡೆ ಕೆಳಗೆ ಹೋಗಕ್ಕೆ ಆಗೋಲ್ದು. ಎಲ್ಲ 100 ರೂಪಾಯಿ ಅಂದ್ರೆ 115 ರೂಪಾಯಿ ಇರ್ತೈತ್ರಿ, 200 ರೂಪಾಯಿ ಅಂದ್ರೆ 230 ಇರ್ತೈತ್ರಿ, 300 ಅಂದ್ರೆ 360 ಇರ್ತೈತ್ರಿ. ಈ ರೀತಿಯಾದಂಥ ಪ್ರಾಬ್ಲಮ್, ಭಾಳ ದೊಡ್ಡ ಪ್ರಾಬ್ಲಮ್ ಆಗೈತ್ರಿ ಈಗ. ಸೊ ಬನ್ನಿ, ನಮ್ಮ ಯುವ ಜನತೆ, ಗಂಡು ಜನತೆ ಏನು ಹೇಳ್ತಾರೆ ಇದ್ರ ಬಗ್ಗೆ, ಸರ್ಕಾರದ ನಿರ್ಧಾರದ ಬಗ್ಗೆ. ಈ ಪರಿ ಹೈಕ್ ಮಾಡಿರಿ ನೀವು ಬಸ್ ಪ್ರಯಾಣ ದರವನ್ನು, ಏನು ಹೇಳ್ತಾರೆ ಕೇಳೋಂಬರ್ರಿ. ಏನು ಸರ್ ನಿಮ್ಮ ಹೆಸರು? ಬಸವರಾಜ. ಹಾಂ, ಬಸವರಾಜ್. ಯಾವ್ರ? ಗುಲ್ಬರ್ಗ. ಗುಲ್ಬರ್ಗ. ಎಲ್ಲಿ ಹೊಂಟ್ರಿ ಈಗ? ಇಲ್ಲಿ ಹೊಂಟಿಲ್ಲ, ಬರೋರ ವೇಟ್ ಮಾಡತ್ರಿ. ಹೌದ್ರಿ. ಈಗ ಗೌರ್ಮೆಂಟ್ ನೋಡ್ರಿ, ಪೂರಾ ಪಗಾರ, ಬಸ್ ಪಗಾರ ಜಾಸ್ತಿ ಮಾಡ್ಯಾರ್ರಿ. ನಾವು ಮಾಡ್ಯಾರಿ. ಏನು ಯಾಕೆ ಹಿಂಗೆ ಮಾಡಕ್ ಕುಂತಾರ? ಯಾಕೆ ಮದು ಇದು ಗೌರ್ಮೆಂಟ್ ಹೋಗ್ತದೆ ಇದು ತೊಡೆ ದಿನದಾಗ ಗೌರ್ಮೆಂಟ್ ಹೋಗ್ಬಿಡ್ತದೆ ಇದು. ಹೋಗ್ಬಿಡದೆ, ಹೋಗ್ಬಿಡುತ್ತಾ ಹೋಗುತ್ತಾ. ಎಲ್ಲ ಲೇಡೀಸ್ ಜೆಂಟ್ಸಿಗೆ ಟಿಕೆಟ್ ಹೆಚ್ಚಿಗೆ ಮಾಡ್ಯಾರ, ಲೇಡೀಸ್ಗೆ ಫ್ರೀ ಅದ. ಮತ್ತೆ ಏನು ಮಾಡ್ಬೇಕು ಹೇಳ್ರಿ ನಾವು? ನಮ್ಮಗೆ ಎರ್ಸ್ತು ಹೋಗತ್ತ ಗೌರ್ಮೆಂಟ್ದವರು. ತಾವು ಖರ್ಚು ಮಾಡ್ದು ಹೋಗ್ಬೇಕು ಅವರು. ಕೇಳಿದ್ರ ಹೇಳ್ತಾರ್ರಿ, ಏ ನೀವು ದುಡಿರಿ, ನೀವು ದುಡಿರಿ ಅಂತಾರ. ನೀವು ದುಡಿರಿ, ನಾವು ಖರ್ಚು ಮಾಡ್ತೇವೆ. ನಾವು ದುಡಿದ್ರೆ ಖರ್ಚು ಮಾಡ್ತಂತಾರ್ರಿ. ಬಟ್ ನಮ್ಮ್ಯಾಗ ಸುಲಿ ಮಾಡತ್ತಾರೆ ಅವರು. ಬಟ್ ತಮ್ಮ ಗೌರ್ಮೆಂಟ್ ರೊಕ್ಕ ಹಾಕತ್ತಿಲ್ಲ, ಸುಲಿಗೆನೆ ರೀ, ಕಳ್ತಾನೆ ಇದು. ಯಾಕಂದ್ರೆ ಕೂತ್ ತಾವು ಹಗಲ್ ದೊಡ್ಡ ಮಾಡತ್ತಾರೆ ಇವರು. ಅವ್ರು ಆಕ್ಚುಲಿ ಅವ್ರು ಮಾಡ್ಬೇಕಿದು. ಈಗ ಇನ್ನೊಬ್ಬರಿಗೆ ಹೆಚ್ಚಿಗೆ ಮಾಡ್ಕೇಸಿಂದ ಲೇಡೀಸ್ ಕಮ್ಮಿ ಮಾಡಿ ಎಲ್ಲ ಇವೆಲ್ಲ ಫ್ರೀ ಮಾಡ್ಬೇಡ್ರಿ ಒಂದ್ಸಲ ಮಾಡ್ರ. ಹಂಗಂತೀರಿ? ಎಲ್ಲ ಫ್ರೀ ಮಾಡ್ಬೇಡ್ರಿ. ಹಾಲಿನ ರೇಟ್ ಕೇಸಿನ ಜಾಸ್ತಿ ಆಯ್ತದ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಕಾಳು ಕಡ್ಡಿ ರೇಟ್ ಜಾಸ್ತಿ ಆಯ್ತು, ಎಲ್ಲ ಜಾಸ್ತಿ ಮಾಡಿ. ಮನೆಗೆ ಬಸ್ ರೇಟ್ ಜಾಸ್ತಿ ಆಗೋತ. ಬಟ್ ಕೂಡ ನಮ್ಮಲ್ಲಿ ಸುಲಿತಾರಲ್ರಿ ಅವರು, ನಮ್ಮಲ್ಲೇ ಸುಲಿತಾರೆ ಅವರು. ನಮ್ಮ ಗೌರ್ಮೆಂಟ್ ಹಾಕಲ್ಲ ಅವರು, ನಮ್ಮ ಕಡೆ ನಮ್ಗೆ ಹಾಕ್ತಾರೆ ಅವರು. ಬಟ್ ಗೌರ್ಮೆಂಟ್ ತಮ್ಮ ಕೈಲಿಂದ ಹಾಕಂತ ಹೇಳೋರಿಗೆ, ದುಡ್ದು ತಾವು ದುಡ್ಡು ಹಾಕಂತ ಹೇಳೋರಿಗೆ. ಕೈಯಿಂದ ಯಾರು ಹಾಕೋಲ್ ಬಿಡ್ರಿ, ಮತ್ತೆ ನಮ್ಮೇ ಸುಲಿಗತ್ತಾರ ಅವರು. ನಮ್ಮ ಹೆಸರು ನಮಗೆ ಕೊಡ್ತಾರ ಅವರು, ನಮಗೆ ಕೊಡ್ತಾರ ಅವರು. ನಮಸ್ಕಾರ ರೀ. ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು? ರಾಯಪ್ಪ ಅಂತ. ರಾಯಪ್ಪ, ಯಾವ್ರಿ? ಕಟ್ಟಿ ಸಂಘವಿ, ಇಲ್ಲಿ ಜೇವರ್ಗಿ ತಾಲೂಕು. ಹೌದು. ನಿಮ್ಗೆ ಎಷ್ಟಾಯ್ತು ಟಿಕೆಟ್ ಈಗ? ನಮ್ಮ ಟಿಕೆಟ್ ಹಳೆ ರೇಟ್ ಮೊದಲು 51 ಇತ್ತು. 51 ಇತ್ತು. ಈಗ ಎಷ್ಟಾಗತ್ತೆ ಗೊತ್ತೈತಿ? ಹಾ ರೀ, ಬಾರದಿಂದ ಏರಿಯದ ಈಗ 54 ಆಗಿದೆ. 51 ಇತ್ತು, 54, 3 ರೂಪಾಯಿ ಜಾಸ್ತಿ ಆಗಿದೆ. 3 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ 15% ಜಾಸ್ತಿ ಆಗಿದೆ ಅಲ್ಲ? ಬಿಡ್ರಿ, 3 ರೂಪಾಯಿ ಮ್ಯಾಟ್ರ್ ಆಗೋಲ್ದು. ಆದ್ರೂ 3 ರೂಪಾಯಿ ಲೆಕ್ಕನೆ. ಇಷ್ಟೆಲ್ಲ ಮಾಡ್ತಾರ ಅವರು, ಅದರ ರೈತ ಬೆಳೆದ ಬೆಳೆಗೆ ಯಾಕ ಇದು ರೇಟ್ ಮಾಡಲ್ಲ? ಅದಕ್ಕೆ ಕೇಳ್ರಲ್ಲ ಮತ್ತ. ರೈತ ಬೆಳೆದ ಬೆಳೆಗೆ ಅದಕ್ಕೆ ಯಾಕೆ ರೇಟ್ ಹೆಚ್ಚಿಗೆ ಮಾಡಲ್ಲ? ಅದಕ್ಕೆ ದಮ್ ಬೇಕು, ದಮ್ ಅವ್ರಿಗೆ ದಮ್ ಇಲ್ಲ. ಅದಕ್ಕೋಸ್ಕರ ರೈತಂದ ಯಾಕೆ ಮಾಡಲ್ಲ? ಕರೆಕ್ಟ್ ಪಾಯಿಂಟ್ ಹಾಕಿ ನೋಡ್ರಿ. ಏನ್ ನಿಮ್ಮ ಹೆಸರು? ರಾಯಪ್ಪ. ರಾಯಪ್ಪ ಹೇಳಕ್ ಕುಂತಾರ, ರೈತರು ಬೆಳೆದ ಬೆಳೆ ಜೋಳ, ಮುಸ್ಕಿನ ಜೋಳ, ಭತ್ತ, ರಾಗಿ, ಗೋಧಿ, ತೊಗರಿ, ಕಾಳು ಕಡ್ಡಿ ತಗೊಳೋರಿಗೆ ಜಾಸ್ತಿ ಮಾಡ್ತೀರಿ ನೀವು. ಹಾಕಾರಿಗೆ ಬೆಳೆಯೋರಿಗೆ ಏನ್ ಮಾಡಕ್ ಕುಂತೀರಿ? ರೈತರಿಗೆ ತಾಕತ್ತಿದ್ರೆ ಮಾಡ್ರಿ. ಅದು ಫಸ್ಟ್ ಆಗಿ ಹೇಳೋದು ನಾನು. ಹೌದು. ಆತು. ಮತ್ತೆ ಹಿಂಗೆ ಮತ್ತೆ ಏನ್ ಹೇಳ್ತೀರಿ? ಸರ್ಕಾರ ಯಾಕೆ ಹಿಂಗೆ ಮಾಡ್ತಿರ್ಬೋದು? ಸರ್ಕಾರ ಖಜಾನೆದಲ್ಲಿ ಬಜೆಟ್ ಅದೋ ಇಲ್ಲೋ ಅವರಿಗೆ ಗೊತ್ತು. ಬಜೆಟ್ ಇಲ್ಲ, ಬಜೆಟ್ ಅದೋ ಇಲ್ಲೋ. ಈ ತರ ಇರ್ಲಾರ್ದಕ್ಕೆ ನಮಗೆ ಟ್ಯಾಕ್ಸ್, ಲೈಟ್ ಬಿಲ್ಲು